ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ 13ರ ಪ್ರೋಮೋ. ನಿನ್ನ ಎದೆಯಲ್ಲಿ ಕಪ್ಪಗಿನ ಹುಟ್ಟುಮಚ್ಚೆ ಇದೆ, ನಾನಾವಾಗ ನೋಡಿದ್ದೀನಿ. ಎಲ್ಲಿ? ನಿನ್ನ ಶರ್ಟ್ ಬಿಚ್ಚು. ಅವನ ಶರ್ಟ್ ಬಟನ್ ತೆರೆಯಲು ಮುಂದಾದಾಗ ಅವಳ ಕೈಯನ್ನು ಭದ್ರವಾಗಿ ಹಿಡಿದು ಬಿಟ್ಟ ಪ್ರತ್ಯಕ್ಷ್. ಹುಡುಗಿ ಅಷ್ಟು ಧೈರ್ಯವಾಗಿ ಹುಟ್ಟುಮಚ್ಚೆ ಬಗ್ಗೆ ಹೇಳುತ್ತಿದ್ದಾಳೆಂದರೆ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಯಿತು. ಅಬ್ಬ, ಹುಡುಗಿಗೆ ಅದೆಷ್ಟು ಧೈರ್ಯ! ಕಳ್ಳತನ ಮಾಡುವುದು ಅಲ್ಲದೆ ನಾನೇ ನನ್ನ ಕತ್ತಿನಲ್ಲಿರುವ ಸರ ತೆಗೆದುಕೊಡ್ಬೇಕು ಅಂತ ಕೇಳ್ತಾ ಇದ್ದಾಳಲ್ಲ. ನಿಜವಾಗ್ಲೂ ಇವಳು ಕಳ್ಳಿನೋ ಅಥವಾ ಮೆಂಟಲ್ ಕೇಸೋ? ಸಂಶಯಗೊಂಡವನ ಕಣ್ಣುಗಳು ತೀಕ್ಷ್ಣವಾಗಿ ಅವಳನ್ನೇ ನೋಡಿದವು. ಅವನದು ಗಂಭೀರವಾದ ಕಲ್ಲಿನಲ್ಲಿ ಕಡಿದಂತಹ ಮುಖ. ಅವನು ಅವಳನ್ನು ಒಂದು ಕ್ಷಣ ನೋಡಿದ. ಹುಡುಗಿಯ ಕಣ್ಣುಗಳು ಮಾತ್ರ ಕಾಣಿಸುತ್ತಿವೆ. ಆ ಹುಡುಗಿಯ ಕಣ್ಣುಗಳಲ್ಲಿ ಇಣುಕುತ್ತಿದ್ದ ಬುದ್ಧಿವಂತಿಕೆ ಮತ್ತು ಸೌಮ್ಯತೆಯನ್ನು ಗಮನಿಸಿದವನು, ಹುಡುಗಿ ಇನ್ನೂ ಚಿಕ್ಕವಳು. ಕಲ್ತು ಮರ್ಯಾದೆಯಾಗಿ ಕೆಲಸಕ್ಕೆ ಹೋಗಿ ದುಡಿದು ಸಂಪಾದನೆ ಮಾಡುವ ಬದಲು ಆರಿಸಿಕೊಂಡ ಮಾರ್ಗ ಮಾತ್ರ ಸರಿಯಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಅಲ್ಲಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಅವಳ ಮುಂದಿನ ಜೀವನ ಸರಿ ಹೋಗುತ್ತೆ. ಅದೇ ಸರಿ ಇವಳಿಗೆ ಅಂದುಕೊಂಡವನು ತನ್ನ ಸೆಲ್ಫೋನ್ನಲ್ಲಿ ಅದು ಯಾರದೋ ನಂಬರ್ಗೆ ಡಯಲ್ ಮಾಡಿದವನು ಅದನ್ನು ಕಿವಿಗಿಟ್ಟುಕೊಂಡಿದ್ದ ಪ್ರತ್ಯಕ್ಷ್. ಯಾರಿಗೆ ಕಾಲ್ ಮಾಡ್ತಿದ್ದೀಯಾ? ಪ್ರಶ್ನಿಸಿದ್ದಳು ಚಿಕಿತ್ಸಾ. ಪೊಲೀಸರಿಗೆ. ಜನಗಣತಿ ಮಾಡ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ನನ್ನ ಮನೆಯೊಳಗೆ ನುಗ್ಗಿದ್ದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ಹೇಳಿದ ಪ್ರತ್ಯಕ್ಷ್. ಅವನ ಮಾತು ಕೇಳಿದಾಗ ಹೆದರಿಬಿಟ್ಟಿದ್ದಳು ಹುಡುಗಿ. ಒಂದು ವೇಳೆ ಪೊಲೀಸರೇ ಏನಾದರೂ ಬಂದು ತನ್ನನ್ನು ಅರೆಸ್ಟ್ ಮಾಡಿ ಕೊಂಡೊಯ್ದರೆ ಈಗಾಗಲೇ ತುಂಬ ನೊಂದು ಅರೆ ಜೀವಂತವಾಗಿದ್ದ ತನ್ನ ಹೆತ್ತವರು ಆ ಆಘಾತವನ್ನು ತಡೆದುಕೊಳ್ಳುವರೆ? ಭಯ, ಆತಂಕದಿಂದಾಗಿ ಅವಳ ಅರಳು ಕಣ್ಣುಗಳು ಮತ್ತು ಅರಳಿದವು. ಅಲ್ಲಪ್ಪ ಕುಬೇರನ ಮಗನೇ, ಯಾರಾದರೂ ಕಳ್ಳರು ಮನೆಗೆ ನುಗ್ಗಿ ನನ್ನ ಸರ ಕೊಡು ಅಂತ ಕೇಳ್ತಾರಾ? ನೋಡೋಕೆ ಒಳ್ಳೆ ಎಜುಕೇಟೆಡ್ ಥರ ಕಾಣ್ತೀಯಾ, ಆದರೆ ನಿನ್ನ ತಲೆಯಲ್ಲಿ ತುಂಬಿರೋದು ಎಮ್ಮೆ ಲದ್ದಿ ಅನ್ಸುತ್ತೆ. ನಾನು ಕಳ್ಳಿಯಂತೆ ಕಳ್ಳಿ. ನನ್ನ ಸರ ಕದ್ದಿಟ್ಟಿರುವವನು ನೀನೇ ಕಳ್ಳ. ಈ ಅರಮನೆ ನೋಡಿದರೆ ಗೊತ್ತಾಗುತ್ತೆ ಕಳ್ಳತನ ಮಾಡಿ ಈ ಮನೆಗೆ ಸುರಿದಿದೀಯಾ ಅಂತ. ಅವನ ಮೇಲೆ ಸಿಟ್ಟಿನಿಂದ ರೇಗಿದಳು ಚಿಕಿತ್ಸಾ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.